ನಾವೆಲ್ಲೇ ಹೋಗ್ತೀವಲ್ಲ ಅವ್ರು ಏನ್ ಮಾಡ್ತಾರೆ, ಯಾರನ್ನ ಬಂದ್ಬಿಟ್ಟು ಅವ್ರ ಪಕ್ಕಕ್ಕೆ ನಿಂದ್ರೆ ಕಿಂಗ್ ಅಂತಾರೆ, ಹಂಗ್ ಬೇಡ ಪಕ್ಕ ಹೆಗಲ ಮೇಲೆ ಕೈ ಹಾಕು ಅಂತಾರೆ. ಸತ್ಯವಾಗ್ಲು ಅಮ್ಮ ಎಷ್ಟೋ ಜನಕ್ಕೆ ನಾನು ಇದು ಆಕ್ಷನ್ ಮಾಡಿ ಹೇಳ್ತಾ ಇದ್ದೀನಿ, ಅವ್ರು ಭಯಪಟ್ಟರು ಹಾಕು ಹೆಗಲ ಮೇಲೆ ಕೈ ಹಾಕ ಬಾರಲ್ಲಿ ಅಂತ ತಬ್ಕೊಂಡು ಫೋಟೋ ಕೊಡ್ತಾರೆ. ನಾನು ಇದನ್ನ ಈಗ ಇವ್ರನ್ನ ಅಮ್ಮನ್ ಮಾತಾಡ್ತಾಗ್ಲಿಂದ ಕಡಿಮೆ ಅಂದ್ರೆ ಒಂದು 20 ಜನಕ್ಕೆ ನೋಡಿರ್ಬೋದು. ನೋಡಿ ಮತ್ತೆ ಈಗ ಹೋಟ್ಲು ಜಸ್ಟ್ ಬರ್ಬೇಕಾದ್ರೆ ಅಲ್ಲಿ ಅಮ್ಮ ಒಂದು ಹುಡುಗಿ ಬಂದಿದ್ರೆ ಹೆಗಲ ಮೇಲೆ ಅವ್ರು ಸಪ್ಲೈಯರ್ ಪಾಪ ಹುಡುಗಿ ಹೆಗಲ ಮೇಲೆ ಕೈ ಹಾಕಮ್ಮ ಚೆನ್ನಾಗಿ ಬರುತ್ತೆ, ಅವ್ರಿಗೆ ಎಷ್ಟು ತೃಪ್ತಿ ಆಗುತ್ತೆ. ನಾನು ಪದ್ಮಶ್ರೀ ಬಂದವರಿಗೆ ಹೆಗಲ ಮೇಲೆ ಕೈ ಹಾಕಿದ್ದೆ ಅಂದ್ರೆ ಆ ಪದ್ಮಶ್ರೀ ಅವ್ರಿಗೆ ಅರ್ಪಣೆ ನಿಜವಾಗ್ಲು. ಅದರಿಂದನೇ ಬಹಳ ನೇಳ್ಬಾರ್ದು. ಅಲ್ಲ ಎಲ್ಲ ಅದನ್ನ ಹೇಳೋದು, ನಿರ್ಭಾವ, ನಿರ್ಮೋಹ ಮತ್ತೆ ನಿಷ್ಕಾಮ, ಇವಾಗ ಈ ಮೂರು ಇದ್ದ ಕಡೆ ಭಗವಂತ ಇರ್ತಾನೆ ಅನ್ನೋದಕ್ಕೆ ಇದಕ್ಕೆ ಹೇಳೋದು. ಅದಕ್ಕೆ ಎಷ್ಟೇ ನಾವು ತಾಯಿ ಅಲ್ಲ, ಆ ಪ್ರೀತಿಗೆ ನಾವು ಬೆಲೆ ಕಟ್ಟೋಕೆ ಕಟ್ಟಕ್ಕಾಗಲ್ಲ. ಹೌದಲ್ವಾ ಸರ್ ಈಗ ನಾವು ನೋಡ್ತೀವಿ ನಮ್ಮ ಸಿನಿಮಾ ಕಲಾವಿದರು ಪಾಪ ಅನ್ಬಾರ್ದು, ಒಳ್ಳೆಯವರು ಇದ್ದಾರೆ. ಎಷ್ಟೋ ಜನ ಒಂದು ಸೆಲ್ಫಿ ಕೇಳಿದ್ರು ತಳ್ಳೋರು ನಾವು ಎಷ್ಟೋ ವಿಡಿಯೋಗಳು ನೋಡಿದ್ವಿ. ಕಪಾಳಕ ಆಡಿಯನ್ಸ್ಗೆ, ಪ್ರೇಕ್ಷಕರಿಗೆ, ಅಭಿಮಾನಿಗಳು ಇದ್ದಾರೆ. ಇವ್ರು ಬಂದ್ ಪಕ್ಕಕ್ಕೆ ನಿಂತ್ರೆ ಹೆಗಲ ಮೇಲೆ ಕೈ ಹಾಕೊಂಡು ನೋಡಿ. ಅದು ಅಂದ್ರೆ ಅದು ಏನಂತ ಗೊತ್ತಿಲ್ಲ. ಅವರು ಪಂಡ್ರಿಬಾಯಿ ಅವ್ರು ಹೇಳಿದ್ರಲ್ಲ ಅವಾಗ, ಪಂಡ್ರಿಬಾಯಿ ಲೀಲಾವತಮ್ಮ ನೋಡಿದ್ರೆ ಅಂತ, ಅಲ್ಲಿಂದ ಅವ್ರ ಸ್ಫೂರ್ತಿ ಏನ್ ಪ್ರೇರಣೆ. ಅಮ್ಮ ನೀವು ಯಾವ ಗಂಡಸರನ್ನ ಇಷ್ಟನೇ ಪಡ್ಲಿಲ್ವಾ? ತುಂಬಾ ಜನ ಅಂದ್ರೆ ವಾಟ್ ಐ ಮೀನ್ ಟು ಸೇ, ಗಂಡಸರು ಅಂದ್ರೆ ಈ ಲೈಫ್ ಪಾರ್ಟ್ನರ್ ಆಗಲ್ಲ, ಲೈಫ್ ಪಾರ್ಟ್ನರ್ ಆಗಲ್ಲ. ಅಲ್ಲ, ಈಗ ನಾವೊಂದು ಹುಡುಕ್ತಾ ಇದೀವಿ. ಈಗ ಇಳಿ ವಯಸ್ಸಿಗೆ ಜೋಡಿ ಇರ್ಬೇಕು ಅಂತ ಮಗ ಹೌದಮ್ಮ, ಹೌದು. ಹಳೆ ಜೀವಕ್ಕೊಂದು ಎಳೆ ಜೀವ. ಹಳೇದು ಎಳೆದು ಬೆಳೆಬೇಕಲ್ಲ. ಅಲ್ಲೇ ಮರೆಯಮ್ಮನಹಳ್ಳಿಗೆ ಹತ್ರ ಆಗಿರೋ ನೋಡಿದೇವ್ ಮೊನ್ನೆ. ಇನ್ನು ಅದು ಮಾತುಕತೆ ಆಗಿಲ್ವಾ? ನಮ್ಗೆ ರಾಜ್ಕುಮಾರ್ ಆತರ ಏನಾರ ಫಂಕ್ಷನ್ಗೆ ನಮ್ದೇ ಊಟ. ಏನು ನಮ್ಗೆ ಮತ್ತೆ ನಮ್ದೇ ಸರ್ ಉಪಾಸ ಸರ್, ನಮ್ಗೆ ಎಂಗೇಜ್ಮೆಂಟ್ ಗೆ ನಿಮ್ಗೆ ಹೇಳ್ತೀವಿ, ಮದುವೆಗೆ ಬೇರೆಯವ್ರಿಗೆ. ಎಂಗೇಜ್ಮೆಂಟ್ ಗೆ ಮಿನಿಮಮ್ 2,000 ಜನ ಬರ್ತಾರೆ. 2 ಲಕ್ಷ ಹುಷಾರಾಗಿ ಹೋಗ್ಬೇಡಿ ಸರ್, ಮೋಸ್ಟ್ಲಿ 2 ಲಕ್ಷ ಆಗುವ. ನಾನು ಹೆಣ್ಣು ಪಾತ್ರಕ್ಕೆ ಅವರನ್ನ ಫಾಲೋ ಮಾಡಿದ್ದೀನಿ. ಗಂಡಸರ ಪಾತ್ರಿಗೆ ರಾಜ್ಕುಮಾರ್, ವಜ್ರಮನಿ, ಸುಧೀರ್, ಇವರನ್ನ ಫಾಲೋ ಮಾಡಿದ್ದೀನಿ ನಾನು. ಅವ್ರನ್ನ ತೆರೆ ಮೇಲೆ ನೋಡ್ಬಂದು ಅದರಂಗೆ ಮನೆ ಮಾಡೋದು ಅಷ್ಟೇ. ಹೌದು, ಅವೆಲ್ಲ ಮಾಡ್ತಿದ್ರ? ಅವಾಗೆಲ್ಲ ಸಿನಿಮಾ ಆಕ್ಸೆಸ್ ಇರ್ತಿತ್ತ ನಿಮ್ಗೆ? ಸಿನಿಮಾ ನೋಡೋದು ಮೊಟ್ಟ ಮೊದಲೇ ಫಿಲ್ಮ್ ನೋಡಿದ್ ಯಾವ್ದು ನೀವು? ಮೊಟ್ಟ ಮೊದಲೇ ನೋಡಿದ್ದು ಭೂ ಕೈಲಾಸ. ಓಹೋ, ಚಿಕ್ಕ ಹುಡುಗ ಇದ್ದಾಗ ಭೂ ಕೈಲಾಸ ದಾವಣಗೆರೆ ವಸಂತ ಟಾಕೀಸ್ ಅಲ್ಲಿ ಬಂದಿತ್ತು. ನಮ್ಮಮ್ಮ ಕೈ ಹಿಡಿದು ಕರ್ಕೊಂಡು ಹೋಗಿದ್ರು. ಅದು ಮೊದಲನೇ ಸಿನಿಮಾ.